ಗುಡ್ ನ್ಯೂಸ್ ಅನ್ನ ಕೊಟ್ಟ ಪುನೀತ್ ರಾಜ್ಕುಮಾರ್ ಅವರ ಮಗಳು. ಹೌದು ಸ್ನೇಹಿತರೆ, ಒಂದು ದೊಡ್ಡ ಮನೆಯಲ್ಲಿ ಹಬ್ಬದ ವಾತಾವರಣ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಕಾಲಿಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಮದುವೆಯ ಒಂದು ವಿಚಾರ ಕೂಡ ಧೃತಿ ಪುನೀತ್ ರಾಜ್ಕುಮಾರ್ ಅವರದು ಎದ್ದಿದೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ದೊಡ್ಡ ಮನೆಯಲ್ಲಿ ಒಂದು ಗುಡ್ ನ್ಯೂಸ್ ಕಾದಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಇಷ್ಟು ವರ್ಷಗಳ ಬಳಿಕ ಒಂದು ದೊಡ್ಡ ಮನೆಯಲ್ಲಿ ಗುಡ್ ನ್ಯೂಸ್ ಕಾದಿದೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಒಂದು ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾದಾಗಿನಿಂದ ಒಂದು ದೊಡ್ಡ ಮನೆ ದುಃಖದಲ್ಲಿ ಇತ್ತು, ಯಾವುದೇ ಒಂದು ಸಂಭ್ರಮವನ್ನ ಮಾಡಿರಲಿಲ್ಲ. ಸೊ ಒಂದು ದೊಡ್ಡ ಮನೆ ಅಂತ ಆದ ತಕ್ಷಣ ನಮಗೆ ನೆನ್ ಬರೋದು ಒಂದು ಪುನೀತ್ ರಾಜ್ಕುಮಾರ್ ಅವರು. ಯಾಕಪ್ಪ ಅಂತಂದ್ರೆ ಹಲವರ ಬಾಳಿಗೆ ಬೆಳಕಾಗಿ ಒಂದು ಹಲವು ದಾನ ಧರ್ಮಗಳನ್ನ ಮಾಡ್ತಾ ಒಂದು ಒಳ್ಳೆಯ ದಾರಿಯಲ್ಲಿ ನಡೆದಂತವರು ಒಂದು ಪುನೀತ್ ರಾಜ್ಕುಮಾರ್ ಅವರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಪುನೀತ್ ರಾಜ್ಕುಮಾರ್ ಅವರ ಮನೆಯ ವಿಷಯ, ದೊಡ್ಡ ಮನೆಯ ವಿಷಯ ಅಂತ ಬಂದಾಗ ಸೊ ಎಲ್ರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಏನು ಅನ್ನೋದು ಕುತೂಹಲ ಇದ್ದೇ ಇರುತ್ತೆ. ಸೊ ಈಗ ಧೃತಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಗುಡ್ ನ್ಯೂಸ್ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಇನ್ನು ಧೃತಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಕಾಲಿಟ್ಟಿದ್ದಾರೆ, ಸೊ ಇವರ ಮದುವೆ ವಿಚಾರ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನೋ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಒಂದು ಅಪ್ಪು ಅಭಿಮಾನಿಯಾಗಿದ್ರೆ ಒಂದು ಅಪ್ಪು ಅಂತಕ್ಕಂಥದನ್ನ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರನ್ನ ವಿದೇಶದಲ್ಲಿ ಓದಿಸಬೇಕು ಅನ್ನೋದು ಅಪ್ಪು ಅವರ ಒಂದು ಆಸೆ ಆಗಿತ್ತು. ಸೊ ಅಪ್ಪು ಅವರ ಆಸೆಯಂತೆ ಒಂದು ವಿದೇಶದಲ್ಲೂ ಕೂಡ ಇವರನ್ನ ಒಂದು ಓದಿಸಿದ್ರು. ಈಗಾಗಲೇ ವಿದೇಶದಲ್ಲಿ ಒಂದು ಗ್ರಾಜ್ಯುಯೇಟ್ ಪದವಿಯನ್ನ ಕೂಡ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳು ಪಡೆದಿದ್ದಾರೆ. ಸೊ ಪುನೀತ್ ರಾಜ್ಕುಮಾರ್ ಅವರ ಮರಣದ ಸಮಯದಲ್ಲೂ ಕೂಡ ಇವರು ವಿದೇಶದಲ್ಲೇ ಇದ್ರು. ಸೊ ಒಂದು ಆ ಫ್ಲೈಟ್ ಅನ್ನ ಇಳಿಯುವ ದೃಶ್ಯಗಳು ಇಂದಿಗೂ ಕೂಡ ಕಣ್ಮುಂದೆನೆ ಬರ್ತಾ ಇವೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಈಗಾಗಲೇ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರ ವಿದ್ಯಾಭ್ಯಾಸ ಒಂದು ವಿದೇಶದಲ್ಲಿ ಕಂಪ್ಲೀಟ್ ಕೂಡ ಆಗಿದೆ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಇವರು ಏನನ್ನ ಕೆಲಸ ಮಾಡ್ತಾರೆ, ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮೊಟ್ಟ ಮೊದಲನೇದಾಗಿ ಹೇಳಿದ್ರು, ಇಲ್ಲ ನಾನು ವಿದೇಶದಲ್ಲೇ ಸೆಟ್ಲ್ ಆಗ್ತೀನಿ, ಅಲ್ಲೇ ಒಂದು ಆಫೀಸ್ ಅನ್ನ ಓಪನ್ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರಂತೆ. ಅದಕ್ಕೆ ಒಂದು ವಿರುದ್ಧ ಮಾತನ್ನ ಅವರ ತಾಯಿಯವರು ಅಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಆಯ್ತು, ನೀನು ಅಲ್ಲೇ ಸೆಟ್ಲ್ ಆಗು, ನಾನು ಸಾಯ್ತೀನಿ ಇಲ್ಲಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರಂತೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಒಂದು ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡಿರೋ ದುಃಖದಲ್ಲಿದ್ದಾರೆ. ಸೊ ನಿಮ್ಮ ಅಪ್ಪನೂ ಕೂಡ ಈಗ ನನ್ನ ಹತ್ರ ಇಲ್ಲ, ಸೊ ನೀವು ಕೂಡ ದೂರ ದೂರ ಆಗ್ಬಿಟ್ರೆ ನಾನು ಯಾರಿಗಾಗಿ ಬದುಕಲಿ ಅನ್ನೋ ಮಾತನ್ನ ಕೂಡ ಇಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರಂತೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಈ ರೀತಿಯ ಒಂದು ಭಾವುಕ ಮಾತುಗಳನ್ನ ಕೇಳಿ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಕಣ್ಣೀರನ್ನ ಹಾಕಿ, ಆಯ್ತು ಅಮ್ಮ, ನೀನ್ ಯಾವ ರೀತಿಯಾಗಿ ಹೇಳ್ತೀಯೋ ನಾನು ಅದೇ ರೀತಿಯಾಗಿ ಕೇಳ್ತೀನಿ ಅನ್ನೋ ಮಾತನ್ನ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರಂತೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ಕೂಡ ಕಾಲಿಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಕಾಲಿಟ್ಟಿದ್ದಾರೆ, ಒಂದು ಹೀರೋಯಿನ್ ಆಗಿ ಕಾಲಿಟ್ಟಿದ್ದಾರಾ, ಏನು ಯಾವ ರೀತಿಯಾಗಿ ಕಾಲಿಟ್ಟಿದ್ದಾರೆ ಅಂತಕ್ಕಂಥದನ್ನ ನೋಡ್ಬೇಕಪ್ಪ ಅಂತಂದ್ರೆ, ಸೊ ಹೌದು ಸ್ನೇಹಿತರೆ, ಒಂದು ಹೀರೋಯಿನ್ ಆಗಿ ಅಲ್ಲದೆ ಹೋದ್ರು ಕೂಡ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರೊಡಕ್ಷನ್ ಹೌಸ್ ಇತ್ತು, ಒಂದು PRK ಪ್ರೊಡಕ್ಷನ್ ಅಂತಕ್ಕಂಥದನ್ನ ಒಂದು ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಬರ್ತಾ ಇದ್ರು. ಸೊ ಬಡ ಕಲಾವಿದರಿಗೆ, ಒಂದು ಈಗ ಬೆಳೆಯುವ ಪ್ರತಿಭೆಗಳಿಗೆ ಒಂದು ಪುನೀತ್ ರಾಜ್ಕುಮಾರ್ ಅವರು ಒಂದು ಆಸರೆಯನ್ನ ನೀಡ್ತಾ ಇದ್ರು. ಆ ಒಂದು PRK ಪ್ರೊಡಕ್ಷನ್ ಹೌಸ್ ನಿಂದ ಸೊ ಆ ಚಿತ್ರಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಅದನ್ನ ಈಗಾಗಲೇ ಒಂದು ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಬರ್ತಾ ಇದ್ರು. ಸೊ ಒಂದು ಪುನೀತ್ ರಾಜ್ಕುಮಾರ್ ಅವರ ಮರಣಾನದ ನಂತರ ಇದನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ತಾ ಇದ್ರು. ಸೊ ಇದನ್ನ ಈಗ ಒಂದು ಮಕ್ಕಳ ಕೈಗೆ ಕೊಟ್ಟಿದ್ದಾರೆ. ಸೊ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಇದನ್ನ ನಡೆಸಬೇಕು ಅನ್ನೋದು ಅಪ್ಪು ಅವರ ಆಸೆ ಕೂಡ ಆಗಿತ್ತಂತೆ. ಸೊ ಅಪ್ಪು ಅವರ ಆಸೆಯಂತೆ ಈ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಈಗಾಗಲೇ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಡ್ಬೇಕು ಅನ್ನೋದು ಕೂಡ ಒಂದು ಆಸೆ ಇದ್ದಂತೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ನಡೆಸಿಕೊಂಡು ಹೋಗೋದ್ರ ಮೂಲಕ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತ ಒಂದು ಅವರ ಆಸೆ ಇತ್ತಂತೆ ಇವರ ಮಗಳ ಮದುವೆ ಬಗ್ಗೆ. ಸೊ ಈಗಾಗಲೇ ಒಂದು ಇವರ ಮಗಳ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನೇನು ಆಗಸ್ಟ್ ನಲ್ಲಿ ಎಂಗೇಜ್ಮೆಂಟ್ ಕೂಡ ಇದೆ ಅಂತೆ. ಸೊ ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಖುಷಿ ಸುದ್ದಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಇವರ ಮದುವೆ ಆಗ್ತಿರ್ತಕ್ಕಂಥ ಗಂಡು ಯಾರು, ಎಂಗೇಜ್ಮೆಂಟ್ ಆಗ್ತಿರ್ತಕ್ಕಂಥ ಗಂಡು ಯಾರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಈ ಒಂದು ಇದರ ಪ್ರಕಾರ ವಿಡಿಯೋ ಬೇಕಂದ್ರೆ ನಿಮಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ. ಹಾಗೆ ಈ ಒಂದು ಅಪ್ಪು ಅವರ ಬಗ್ಗೆ, ಅವರ ಮಗಳ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.